ಹರೇ ಶ್ರೀನಿವಾಸ. ಜಯತಿ ಹರೇರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಜೈತ್ಯಜೋ ಅಖಂಡ ಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಛತಮೋ ನಿಹಂತ. ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರಃ ಜೈತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ. ರಾಮಾವತಾರೋ ಹರಿರೀಶ ಚಂದ್ರಮಃ ಜೈತ್ಯ ಸಂಖ್ಯೋರು ಬಲಾಂಬಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀವಿರಾಪ್ಯ. ಕೃಷ್ಣಾವತಾರೋ ಹರಿರೇಕ ಸಾಗರಃ ಯದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೆ ಹರೇ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭಾ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ನಾವು ಹರಿಕಥಾಮೃತ ಸಾರದಲ್ಲಿ ವಿಭೂತಿ ಸಂಧಿಯಲ್ಲಿ ಆಲ್ಮೋಸ್ಟ್ ಕೊನೆಗೆ ಬಂದಿದ್ದೀವಿ. ಕೊನೆಯ 4-5 ಪದ್ಯಗಳು ಇಲ್ಲಿ ಎಲ್ಲ. ಇಲ್ಲಿ ನೆಕ್ಸ್ಟ್ 36 ಪದ್ಯ ನೋಡಬೇಕು. ಇಲ್ಲಿ ಸರ್ವ ಸಮರ್ಪಣೆ ಅಂತ ಇಷ್ಟು ತನಕ ಹಿಂಟ್ ಮಾಡಿದ್ದ ವಿಷಯವನ್ನ 3 ಉದಾಹರಣೆಗಳಿಂದ 3 ಪದ್ಯಗಳಲ್ಲಿ, 3 ಉದಾಹರಣೆ ಇಲ್ಲ 4-5 ಇದೆ, 3 ಪದ್ಯಗಳಲ್ಲಿ ಉದಾಹರಣೆಯಿಂದ ಕೊಟ್ಟಿದ್ದಾರೆ. ಇವತ್ತು ವಿಶೇಷವಾಗಿ ಇವತ್ತು ಚೈತ್ರ ಮಾಸ ಕೃಷ್ಣ ಪಕ್ಷ ಚತುರ್ದಶಿ. ಕೆಲವು ಜಾಗೆಯಲ್ಲಿ ರೇವತಿ ನಕ್ಷತ್ರವೂ ಇದೆ, ಕೆಲವು ಜಾಗೆಯಲ್ಲಿ ನಾಳೆ ಮಂಗಳವಾರನೂ ಇದೆ. ಸೊ ವಿಶೇಷ ಏನು ಅಂದ್ರೆ ಶ್ರೀಮುಷ್ಣದಲ್ಲಿ ಅಶ್ವತ್ಥ ಗಿಡದಲ್ಲಿ ಒಂದು ವರಾಹ ರೂಪಿ ಭಗವಂತ ವಿಶೇಷ ಸನ್ನಿಧಾನ ಅಲ್ಲಿ ಬರುತ್ತಂತ. ಅಲ್ಲಿ ಆ ಸ್ನಾನ ಪಾನಾದಿಗಳು ಅಲ್ಲಿ ಮಾಡಿದ್ದಾಗೆ ಅಲ್ಲಿ ದಾನ ಧರ್ಮ ಏನೇ ಮಾಡಿದನ್ನು ನಮಗೆ ಇರುವಂತ ಪೀಡೆಗಳು ದುಸ್ವಪ್ನಗಳು ಇರ್ಬೋದು, ಪಿಶಾಚಿ ಅಂದ್ರೆ ನಮ್ಗೆ ಏನೋ ಒಂದು ಉಪಟಳೆಗಳು, ಅದು ಎಲ್ಲವೂ ಎಲ್ಲ ಪೀಡಾ ಪರಿಹಾರ ಆಗತ್ತ ಈ ಸ್ನಾನದಿಂದ ದಾನದಿಂದ ಅಂತ ಹೇಳಿದ್ದಾರೆ. ಗಂಗಾ ಸ್ನಾನ ಅಂತ ಹೇಳಿದ್ದಾರೆ. ಶಾಸ್ತ್ರ ಶ್ರವಣ ಅದು ಇನ್ನೂ ಉತ್ತಮವಾದಂತ ತೀರ್ಥ ಆಗತ್ತೆ. ಸೊ ನಮ್ಮ ಸ್ವಾಮಿಗಳ ಅನುಗ್ರಹದಿಂದ ನಮ್ಗೆ ಎಲ್ಲರಿಗೂ ವಿಘ್ನಗಳನ್ನ ಕಳೆದು ಆ ಭೂವರಾಹ ಸ್ವಾಮಿ ನಮ್ಗೆ ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ ನೋಡೋಣ. ಈ ಪದ್ಯ ಹೀಗಿದೆ. ಅಲ್ಲಿ ಹೇಳ್ತಾರ, ನದಿಯ ಜಲ ನದಿಗೆರೆವ ತೆರೆದಂದದಲ್ಲಿ ಭಗವತ್ ದತ್ತ ಧರ್ಮಗಳುದದಿ ಶಯನನಿಗರ್ಪಿಸುತ್ತ ವ್ಯಾವರ್ತನೀನಾಗಿ ವಿಧಿ ನಿಷೇಧಾದಿಗಳಿಗೊಳಗ ಗದಲೆ ಮಾಡುತ್ತದರ್ವಿಯಂದದಿ ಪದುಮನಾಭನ ಸಕಲ ಕರ್ಮಗಳಲ್ಲಿ ನೆನೆವುತ್ತಿರು ಅಂತ ಹೇಳ್ತಾ ಇದ್ದಾರೆ. ಏನಿದು ನಾವು ಕರ್ಮ ಸಮರ್ಪಣೆ, ಆ ಕರ್ಮ ಸಮರ್ಪಣೆ ಅಂದ್ರೆ ಏನು, ಕರ್ಮ ಸಮರ್ಪಣೆ ಹೇಗೆ ಮಾಡೋದು, ಇಷ್ಟು ತನಕ ಹೇಳ್ತಾ ಬಂದಿದ್ದಾರೆ. ಆ ವಿಭೂತಿ ರೂಪಗಳು ಭಗವಂತನದ್ದು ಎಲ್ಲವೂ ಹೇಳಿ ಬಿಂಬನಲ್ಲಿ ಅದು ಚಿಂತಿಸು ಬಿಂಬನಲ್ಲಿ ಅಂತ 33ನೇ ಪದ್ಯದಲ್ಲಿ ಹೇಳಿ ಹೇಗೆ ಬಿಂಬ ಹೇಗೆ ಅಂದ್ರೆ ಬಿಂಬ ಪ್ರತಿಬಿಂಬ ಭಾವದಿಂದ ಇದ್ದಾನೆ ಅಂದ್ರೆ ಅಧೀನ. ನಾವು ಮಾಡುವ ಎಲ್ಲ ಕರ್ಮಗಳು ಅಂತಿಲ್ಲ, ಎಲ್ಲವೂ ದೇವರು ನಮಗೆ ಕೊಟ್ಟಿರುವಂತ ಈ ದೇಹ, ಅದನ್ನ ದ್ರವ್ಯ ಅಂತ, ದೇಹ ಆಗಲಿ ಮತ್ತು ನಮಗೆ ಕೊಟ್ಟಿರುವಂತ ದೇಹದಲ್ಲಿ ಇರುವಂತ ಇಂದ್ರಿಯಗಳು, ಮನಸ್ಸು ಮತ್ತು ನಮ್ಮನ್ನು ಸುತ್ತು ಇರುವಂತ ಬಾಹ್ಯ ಪದಾರ್ಥಗಳು, ವ್ಯಕ್ತಿಗಳು, ಇರ್ಲಕ್ಕೆ ಜಾಗ, ಎಲ್ಲವೂ ಏನೇನಾಗತ್ತೋ ಮತ್ತು ಅದರಿಂದ ಆಗುವಂತ ಎಲ್ಲ ಕರ್ಮಗಳು ಎಲ್ಲದಲ್ಲಿನೂ ಭಗವಂತ ವ್ಯಾಪ್ತಿಯಲ್ಲಿ ನೋಡಿದೀವಿ. ಎಲ್ಲ ಕಡೆನೂ ಭಗವಂತ ಇದ್ದಾನಂತ. ಆ ವಿಭೂತಿಯಲ್ಲಿ ಒಂದೊಂದರಲ್ಲಿ ಒಂದೊಂದು ಹೆಚ್ಚು ಕಡಿಮೆ ಇರತ್ತ, ಅದು ಅವನ ಮಹಿಮೆಯಿಂದ ಬಂದದ್ದು ಅಂತ ಅದನ್ನ ನೋಡುತ್ತಾ ಇಲ್ಲಿ ಇದ್ದು ಆ ಬಿಂಬನನ್ನ ಚಿಂತನೆ ಅಂದ್ರೆ ನಮ್ಮ ಅಧೀನತ್ವ. ದೇವರು ಸ್ವತಂತ್ರ, ನಾವು ಅಸ್ವತಂತ್ರರು. ಸೊ ಕನ್ನಡಿಯನ್ನ ನೋಡಿದ್ದಾಗ ಅದು ಗೊತ್ತಾಗತ್ತ ಅಂತ ಉದಾಹರಣೆಯಿಂದ ಅದನ್ನ ಕೊಡ್ತಾ ದೇವರನ್ನ
ಹೇಗೆ ಪೂಜೆ ಅದನ್ನ ಮಾಡಬೇಕು ಅಂದ್ರೆ ಅವನ ಅಧೀನ ಅಂತ ಮಾಡಿ ಅಂತ ಹೇಳಿ, ಅವನಿಗೆ ಮಾತ್ರ ನಾವು ಅಧೀನರು ಅಂತ ಕೇಳಿದ್ದಾಗ ಅವನಿಗೆ ಮಾತ್ರ ಅಲ್ಲ, ನಮಗೆ ಮೇಲೆ ಇರುವಂತ ಎಲ್ಲ ದೇವತೆಗಳು ಸಾಲು ಸಾಲಾಗ ಒಬ್ಬೊಬ್ಬರು ಒಂದೊಂದು ಕಕ್ಷೆಯಲ್ಲಿ ಅವರಿಗಿಂತ ಅವ್ರ ಮೇಲೆ ಅವ್ರಿಗಿಂತ ಅವ್ರ ಮೇಲೆ ಅಂತ. ಅಂದ್ರೆ ಯಾವ ವಿಷಯದಲ್ಲಿ ಆ ತಾರತಮ್ಯ ಭಾವ ಅಂದ್ರೆ ಭಕ್ತಿ ಜ್ಞಾನ, ಅದಕ್ಕೆ ತಕ್ಕಂತೆ ಆನಂದ. ಆ ವಿಷಯದಲ್ಲಿ ಅದು ಗುರು ಶಿಷ್ಯ ಅಂದ್ರೆ ಸ್ವರೂಪತಃ ಒಂದು ಜನ್ಮಕ್ಕೆ ಸೀಮಿತ ಇಲ್ಲ, ಯಾವಾಗಲೂ ಇರುವಂತ ಗುರು ಶಿಷ್ಯ ಸಂಬಂಧ ಆಗತ್ತ. ಮೇಲಿನ ಕಕ್ಷೆಯವರು ನಾವೆಲ್ಲ ಮನುಷ್ಯರು, ನಾವೆಲ್ಲ ಒಂದೇ ಕಕ್ಷೆ. ಸೊ ಮೇಲಿನ ಕಕ್ಷೆಯಲ್ಲಿ ಇರುವವರು ನಮಗೆ ಗುರುಗಳಾಗ್ತಾರೆ, ಯಾವತ್ತೂ ಇರುವಂತ ಗುರುಗಳಾಗ್ತಾರೆ. ಇಲ್ಲಿ ಬಾಹ್ಯ ಗುರುಗಳು ನಮಗೆ ಸಿಗ್ತಾರೆ, ಬಿಡ್ತಾರೆ, ಹೋಗ್ತಾರೆ. ಸೊ ಈ ರೀತಿಯಿಂದ ಎಲ್ಲರಿಗೇನೋ ನಾವು ಅಧೀನವಾಗಿದ್ದೀವಿ ಅಂತ ತಿಳಿದು ಏನು ಮಾಡ್ತೇವೆ, ಉಂಬಿಡುವುದು, ಇಡುವುದು, ಕೊಡುವುದು, ಅಂಬಜಾಂಬಕನ ಅಂಗ್ರಿ ಪೂಜೆಗಳು ಅಂತ ಅಲ್ಲಿ ಕೊಟ್ಟಿದ್ದಾರೆ. ಎಲ್ಲವನ್ನು ಏನು ಮಾಡ್ತೀವಿ, ದೇವರಿಗೆ ಅವನ ಪೂಜೆ, ಅಂಗ್ರಿಗಳಿಗೆ ಪೂಜೆ. ಯಾಕೆ ಅಂಗ್ರಿ ನೋಡಿದ್ದೀವಿ, ಪಾದುಕೆ ಅದೆಲ್ಲ ನೋಡುವಾಗ ಈ ಅಂಗ್ರಿಗಳಿಗೆ ದೇವರ ಪಾದಕ್ಕೆ ದೇವರ ಪಾದಕ್ಕೆ ನಾವು ಸಮರ್ಪಣೆ ಮಾಡ್ಬೇಕು. ಯಾಕೆ ಪಾದಕ್ಕೆ ಸಮರ್ಪಣೆ ಮಾಡೋದು, ಕೈಲಿಯೇ ಕೊಡ್ಬೋದಲ್ಲ ಬಾದು ಅರ್ಘ್ಯಂ ಸಮರ್ಪಯಾಮಿ, ಯಾಕೆ ಪಾದಕ್ಕೆ ಅಂದ್ರೆ ಹೇಳ್ತಾರ ದೇವರ ಪಾದ ಅಂದ್ರೆ ಏನು, ದೇವರ ಪಾದ ಬೇರೆ ಇಲ್ಲ, ತಲೆ ಬೇರೆ ಇಲ್ಲ, ಕಾಲು ಬೇರೆ ಇಲ್ಲ, ಮುಖ ಬೇರೆ ಇಲ್ಲ, ಇದರ ಪಾದ ಅಂತ ಯಾಕೆ ಹೇಳ್ತೀರಾ ನೀವು ಅಂತ ಹೇಳಿದಾಗ ಅದು ಪಾದ ಏನು, ತೀರ್ಥ ಪಾದ ಅಂತ ಚಿಂತನೆ. ಯಾಕೆಂದ್ರೆ ದೇವರ ಪಾದದಿಂದ ಗೊತ್ತಲ್ಲ ನಮ್ಗೆ, ತ್ರಿವಿಕ್ರಮನ ಪಾದ ತೋರಿಸಿದ್ದಾನೆ ಅವತಾರದಲ್ಲಿನು. ಅವನ ಪಾದ ಉಗುರನ್ನ ತಾಗಿ ಇರುವಂತ ಗಂಗಾದಿ ಅಂದ್ರೆ ಜಲೀಯ ಆವರಣ. ಅದು ಹೊರಗೆ ಬ್ರಹ್ಮಾಂಡಕ್ಕೆ ಆಚೆ ಇರುವಂತ ಆ ದೇವತಾ ಸ್ವರೂಪಳಾಗಿರುವಂತ ಗಂಗೆ ಬರೋವಾಗ ಅವಳು ತನ್ನ ಗಂಡನ ಜೊತೆಯಲ್ಲೇ ಬರ್ತಾಳೆ, ವರುಣನ ಜೊತೆಯಲ್ಲೇ ಬರ್ತಾನೆ. ವರುಣ ಅಂಬವನು ಧ್ಯಾನಕ್ಕೆ ಅಭಿಮಾನಿ. ಧ್ಯಾನಕ್ಕೆ ಮಾತ್ರ ಇಲ್ಲ, ನಮ್ಮ ಮನಸ್ಸಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ನಂಗೆ ಗೊತ್ತಾಗತ್ತಲ್ಲ. ಅವ್ನು ಸುಳ್ಳು ಹೇಳ್ತಾನಪ್ಪ ಅಂತ ಹೇಳಿ, ಸತ್ಯ ಮಾತಾಡ್ತಾರ್ರಿ ಅಂತ ಹೇಳ್ತೀವಿ. ಯಾಕೆ ನಮ್ಗೆಲ್ಲ ಗೊತ್ತಾಗತ್ತ ಒಳಗಿಂದ, ಸರಿಯಾಗಿ ಯಾಕೆ ಗೊತ್ತಾಗ, ನಮ್ಗೆ ಎದ್ವಾತದ್ವಾಗ ಗೊತ್ತಾಗೋದು ಬೇರೆ, ಸರಿಯಾಗಿ ನಮ್ಗೆ ಗೊತ್ತಾಗುವುದು ಹೇಗೆ ಅಂದ್ರೆ ವರುಣನ ಪ್ರೇರಣೆ ಇರಬೇಕಂತ. ಧ್ಯಾನಕ್ಕೆ ಅಭಿಮಾನಿ ಮಾತ್ರ ಅಲ್ಲ, ಇದನ್ನಕ್ಕೇನೋ ಅವನು ಅಭಿಮಾನಿಯಾಗಿದ್ದಾನೆ. ಅದಕ್ಕೆ ಅವನ ಜೊತೆಲೆ ಗಂಗೆ ಇದ್ದಾಳೆ ಅಂದ್ರೆ ನಮ್ಗೆ ಸತ್ಯ ವಾಕ್ ಬರೋದಿಲ್ಲವೇ ನಮಗೆ, ನಮ್ಮಂಥವರಿಗೆ ಅಂದ್ರೆ ಆ ಗಂಗೆ ಆ ಪಾಪವನ್ನ ತೆಗೆದು ಬಿಡ್ತಾಳೆ. ಯಾಕೆಂದ್ರೆ ದೇವರ ಪಾದದಿಂದ ಉದ್ಭವಳಾಗಿದ್ದಾಳೆ. ಸೊ ಅಂತ ಅಂದ್ರೆ ಸಕಲ ತೀರ್ಥಕ್ಕೇನೂ ಆ ಪಾದದಿಂದಲೇ ಹುಟ್ಟಿ ಬಂದಿದೆ. ಸೊ ಆದ ಕಾರಣದಿಂದ ಆ ಪಾದದಲ್ಲಿ ನಾವು ಮಾಡುವಂತ ಕರ್ಮಗಳು, ಆ ಕರ್ಮಕ್ಕೇನೋ ಆಪ ಅಂತಾನೆ ಹೆಸರು, ನೀರಿಗೇನೋ ಆಪ. ಯಾಕೆ ಅಂದ್ರೆ ಆಪ ಅಂದ್ರೆ ನೀರು ಅಂತ ಅರ್ಥ ಸಂಸ್ಕೃತದಲ್ಲಿ. ಕರ್ಮಕ್ಕೇನೋ ಆಪ ಅಂತಾರೆ. ಆಪ ಅಂದ್ರೆ ಯಾವುದು ನಮ್ಮನ್ನ ರಕ್ಷಣೆ ಮಾಡತ್ತೋ, ನಮ್ಮನ್ನ ಪಾಲನೆ ಮಾಡತ್ತೋ ಅಂದ್ರೆ ನಮ್ಮ ಕರ್ಮಗಳು, ಸತ್ಕರ್ಮಗಳು, ಒಳ್ಳೆ ಕರ್ಮಗಳು, ದೇವರನ್ನ ಉದ್ದೇಶ ಮಾಡಿ ಮಾಡುವಂತ ಕರ್ಮಗಳು ನಮ್ಮನ್ನ ರಕ್ಷಣೆ ಮಾಡುತ್ತೆ. ಅದಕ್ಕೆ ಸಿಂಬಾಲಿಕ್ ಆಗ ನೀರನ್ನೇ ಕೊಡ್ತೀವಿ. ನೀರನ್ನ ಒಂದು ತುತ್ತು ನೀರು ಕೈಯಲ್ಲಿ ಉದ್ದರಣೆ ಇಟ್ಕೊಂಡ್ರೆ ಕೃಷ್ಣಾರ್ಪಣ ಮಸ್ತು ಅಂತ ನಾವು ಹಾಕ್ತೀವಲ್ಲ, ಅದನ್ನ ಈ ಪದ್ಯದಲ್ಲಿ ವಿವರಣೆ ಮಾಡ್ತಾ ಇದ್ದಾರೆ. ಅಂಗ್ರಿಗಳ ಅಂಬುಜಾಂಬಕನ ಅಂಗ್ರಿ ಪೂಜೆಗಳೆಂದು ನಡೆದಾಡು ಅಂತ ಹೇಳಿ ಇಲ್ಲಿ ನಾವು ನಿತ್ಯ ಮಾಡುವಂತ ಎರಡು ಉದಾಹರಣೆಗಳನ್ನ ಈ ಪದ್ಯದಲ್ಲಿ ಕೊಡ್ತಾರೆ. ಒಂದು ನದಿಯ ಜಲ ಅಂದ್ರೆ ಏನು, ನದಿಯ ಜಲ ಅಂದ್ರೆ ಈ ಕಾಲದಲ್ಲಿ ನಮ್ಗೆ ಅದೆಲ್ಲ ಗೊತ್ತಿಲ್ಲ, ಯಾವಾಗ್ಲೂ ಒನ್ಸಿನ ಬ್ಲೂ ಮೂನ್ ನಾವು ಮಾಡೋದು, ಯಾತ್ರೆಗೆ ಹೋದಾಗ ಮಾಡ್ತೀವಿ. ಆ ಕಾಲದಲ್ಲಿ ಸ್ನಾನಕ್ಕೆ ನದಿಗೆ ಹೋಗೋರು, ನದಿಗೆ ನಡ್ಕೋತಾ ನದಿಗೆ ಹೋಗೋದು. ನದಿಗೆ ಹೋಗಿ ಇದರಲ್ಲಿ ಒಂದು ಪರ್ಪಸ್ ಇದೆ, ನದಿಯಲ್ಲಿ ವಿಶೇಷ ಸನ್ನಿಧಾನ, ನದಿ ಅಭಿಮಾನಿ ಇದ್ದಾಳೆ ಎಲ್ಲವೂ ಖರೆ. ಅದು ಜೊತೆಯಲ್ಲಿ ನಮ್ಮ ನೀರಲ್ಲ ಅಂತ ಗೊತ್ತಾಗತ್ತೆ. ನಮ್ಮ ಮನೆಯಲ್ಲಿ ಬಾತ್ರೂಮ್, ನಮ್ಮ ಮನೆ ನೀರು ಅಂದ್ರೆ ನನ್ನದು, ನಾನು ಬಿಲ್ ಹಾಕ್ತಾ ಇದ್ದೀನಿ ನಮ್ಮ ನೀರು ಅಂತ ನಾವೇನೋ ನನ್ನದು ಎಂಬ ಭಾವ ನಮ್ಮ ಮನೆಯಲ್ಲಿ ಬರುತ್ತೆ. ಅಲ್ಲಿ ಹೋದದ್ದು ನಮ್ಮದೆಲ್ಲ, ಎಲ್ಲರೂ ಮಾಡ್ತಾ ಇರ್ತಾರೆ. ನದಿ ನಾವು ಹುಟ್ಲಕ್ಕೆ ಮುಂಚೆಯಿಂದ ಇದ್ದೇ ಇದೆ ಅದು. ಸೊ ನದಿಗೆ ಹೋದಾಗ ಆ ನದಿ ಜಲ ಚೆನ್ನಾಗಿ ಅಲ್ಲೇ ಹೋಗಿ ಆಹ್ನಿಕಗಳನ್ನ ಮಾಡೋದು. ಇವಾಗಲೂ ನಾವು ಹೋದರೆ ಮಧ್ವ ಸರೋವರಲ್ಲೆಲ್ಲ ಮಾಡ್ತೀವಲ್ಲ, ಅದು ಮಾಡುವಾಗ ಏನು ಮಾಡ್ತೀವಿ ನಾವು, ಆಹ್ನಿಕ ಮಾಡೋರು ಆ ಅರ್ಘ್ಯ ಕೊಡುವಾಗ ಸೆಪರೇಟ್ ಆಗಿ ನೀರು ತಗೊಂಡು ಹೋಗೋದಿಲ್ಲ,
ಸ್ನಾನ ಮಾಡಿ, ಎಲ್ಲಿ ಸ್ನಾನ ಮಾಡಿದ ಅದೇ ನದಿ ಜಲವನ್ನ ತೆಗೆದು ಅಲ್ಲೇ ಹಾಕ್ತಾ ಇದ್ರು. ನದಿಯ ಜಲವನ್ನ ತೆಗೆದು ನದಿಗೇನು ಹಾಕೋದು, ಅಂದ್ರೆ ನದಿ ಅಭಿಮಾನಿ ದೇವತೆ ಅಂತ ಫಸ್ಟ್ ತಕೊಂಡ್ರ, ಆ ನದಿ ಅಭಿಮಾನಿ ಅದಕ್ಕೆ ಆ ನದಿಗೆ ಒಡತಿ ಅವಳೆ ಅಲ್ವಾ, ನಮ್ದಲ್ಲ ಅದು. ಅವಳ ನೀರನ್ನೇ ತಕ್ಕೊಂಡು ಅವಳಿಗೇನೆ ನಾವು ತಿರ್ಗಾ ಏನು ಕೊಡ್ತೀವಿ? ಅಷ್ಟು ದೊಡ್ಡ ನದಿಯಲ್ಲಿ ಒಂದು ಬೊಗಸೆಯಲ್ಲಿ ನೀರು ಇಷ್ಟೇ ಕೈಯಲ್ಲಿ ತೆಗೆದು ಹಾಗೆ ಕೃಷ್ಣ ಅರ್ಪಣ ಮಸ್ತು ಅಂತ ಅದಕ್ಕೆ ಕೊಡ್ತೀವಿ. ಕೊಟ್ರ ಅವಳಿಗೇನಾರು ಅದರಿಂದ ಲಾಭ ಆಯ್ತಾ? ಅಥವಾ ಅವಳ ಮೂಲಕ, ದೇವತೆಗಳ ಮೂಲಕವಾಗಿ ಸೂರ್ಯನಾರಾಯಣ ಅಂದ್ರೆ ನದಿಯಲ್ಲಿ ಇರುವಂತ ಜಲರೂಪೇಣ ವಿಷ್ಣು ಇದ್ದಾನೆ, ಅವನಿಗೆ ಮುಖ್ಯವಾಗಿ ನದಿ ಅಭಿಮಾನಿ ದೇವತೆ, ಅವಳಲ್ಲಿ ಇರುವಂತ ಇದೆ ಬಿಂಬರಿನಿ ಪರುಷೋತ್ತಮರು, ಅದು ಎಲ್ಲರೂ ಇರ್ತಾರಲ್ಲ, ಈನಾಗಲ್ಲಿ ನಿಂತಿರ್ತಾರೆ. ಎಲ್ಲರ ದ್ವಾರ ಕೊನೆಯಲ್ಲಿ ನಮ್ಮ ಬಿಂಬರೂಪ ಭಗವಂತ ಅಲ್ಲಿ ಸನ್ನಿಹಿತನಾಗಿದ್ದಾನೆ. ಅದು ನೋಡಿದೀವಲ್ಲ, ಒಳಗಿರುವಂಥದ್ದು ಹೊರಗಿರುವಂಥದ್ದು ವ್ಯತ್ಯಾಸ ಇಲ್ಲ ಅಂತ ನೋಡಿದ್ದೀವಲ್ಲ. ಸೊ ಇಲ್ಲಿ ಇರುವನು ನಮಗೆ ಕಾಣಿಸೋದಿಲ್ಲ, ಅವನಿಗೆ ಹೇಗೆ ಅರ್ಘ್ಯ ಕೊಡೋದು, ಹೇಗೆ ಪಾದ್ಯ ಕೊಡೋದು, ಏನು ಕಾಣಿಸೋ ಇಲ್ಲ. ಅವನಿಗೆ ಹೇಗಿದ್ದಾನೋ ಏನೋ, ನಮ್ಮ ಒಳಗೆ ಎಷ್ಟು ಚಿಕ್ಕದು ಏನಿದಾನೋ ಗೊತ್ತಿಲ್ಲ. ನಮಗೆ ಏನಾದ್ರು ಒಂದು ಟ್ಯಾಂಜಿಬಲ್ ಒಂದು ಬೇಕು ಮಾಡ್ಲಿಕ್ಕೆ, ಅವನು ಕೊಟ್ಟದ್ದನ್ನು ಅವನು ಕೊಟ್ಟಿದ್ದಾನೆ ಅಂತ ಅವನಿಗೆ ಅರ್ಪಣೆ ಮಾಡ್ಲಿಕ್ಕೆ ಯಾಕೆ ಮಾಡಬೇಕು? ನಮಗೆ ತಿಳಿದಿದ್ದಾರೆ, ಎಲ್ಲ ತಿಳಿದ ಅರ್ಘ್ಯ ಹಾಗೆ ಮಾಡೋದು ಎಲ್ಲ ನಾವು ಕಟ್ ಅಂಡ್ ಪೇಸ್ಟ್ ಮಾಡಿ ಆಯ್ತು, ಎಲ್ಲ ಗೊತ್ತು ನಮಗೆ. ಇಲ್ಲ ಜೀವನದಲ್ಲಿ ನಮ್ಮ ಮಕ್ಕಳೇ ಆಗಲಿ, ಅವರಿಗೆ ನಾವು ಹೇಳ್ತೀವಿ, ಏನು ಹೇಳ್ತೀವಿ? ಹ್ಯಾಪಿ ಬರ್ತ್ಡೇ ಸುಮ್ಮನೆ ಹೇಳಿದ್ರೆ ಆಗತ್ತಾ? ಇಲ್ಲ, ನಮ್ಮ ಪ್ರೀತಿಯನ್ನ ಅವರಿಗೆ ವ್ಯಕ್ತ ಮಾಡ್ಲಿಕ್ಕೆ ಒಂದು ಕರ್ಮ ಮಾಡ್ತೀವಿ. ಅವಳಿಗೆ ಇಷ್ಟವಾದದ್ದನ್ನ ಮಾಡೋದು, ಅವರಿಗೆ ಏನು ಇಷ್ಟ ಇಲ್ಲವೋ ಅದು ಮಾಡದೇ ಇರೋದು ಮಾಡಿ ಒಂದು ಕರ್ಮದ ಮೂಲಕವೇ ತಿಳಿಸ್ತೀವಿ. ಸುಮ್ಮನೆ ಬಾಯಿ ಮಾತಿನಿಂದ ಆಗೋದಿಲ್ಲ, ಅದನ್ನ ತೋರಿಸ್ತೀವಿ. ಹೇಗೆ ತೋರಿಸೋದು? ಸಮ್ ಆಕ್ಷನ್, ಸಮ್ ಕರ್ಮ. ಹಾಗೇನೆ ದೇವರಲ್ಲಿ ನಮ್ಗೆ ಪ್ರೀತಿ ಇದೆ ಅಂಬೋದನ್ನ ನಾವು ಸಂತೋಷ, ದೇವರೆಲ್ಲ ಕೊಟ್ಟಿದ್ದಾನೆ ಅಂತ ಸಂತೋಷ ಉಕ್ಕಿ ಬಂದಾಗೆ ಅದನ್ನ ಅಭಿವ್ಯಕ್ತ ಮಾಡ್ತೀವಿ. ಎಲ್ಲಿಂದ ಅಭಿವ್ಯಕ್ತ ಮಾಡೋದು? ಎಲ್ಲವೂ ಅವನದ್ದೇ ಇರುವಾಗ ಏನು ನಮಗೆ ಕೊಟ್ಟಿದ್ದಾನೋ ಅದಕ್ಕೆ ಒಂದು ಸಿಂಬಾಲಿಕ್ ಆಗ, ದೇವರೇ ನೀನು ಕೊಟ್ಟಿದ್ದು ಸ್ವಾಮಿ, ನೀನು ಕೊಟ್ಟಿದ್ದ ಈ ದೇಹವೂ ನಿನ್ನದೇ, ನಿನ್ನ ಪ್ರಾಣವೂ ಇಲ್ಲಿ ಇರುವಂತಹ ಶ್ವಾಸೋಚ್ಛ್ವಾಸ ನಮ್ದಲ್ಲ, ಅದು ಅವನು ಯಾವಾಗ ತೆಗಿತಾನೋ ಅಷ್ಟೇ, ಅದು ನಮ್ಮದಲ್ಲ, ಅದು ಬಾಹ್ಯ ಅದು. ಸೊ ಎಲ್ಲವೂ ನಿನ್ನದೇ ಸ್ವಾಮಿ ಅಂತ ನಮಗೆ ಕೊಟ್ಟಿರುವಂತ ಏನು ಶಾಸ್ತ್ರದಲ್ಲಿ ನೀರಿಂದ ಮಾಡಿ ಅಂತ ಹೇಳಿದ್ದಾರೆ. ನೀರಲ್ಲಿ ಎಲ್ಲ ದೇವತೆಗಳು ಇದ್ದಾರೆ. ಆ ದೇವತೆಗಳ ಮೂಲಕವಾಗಿ ತಾಯಿ ನದಿ ಅಭಿಮಾನಿ ದೇವತೆಗಳು ಮೂಲತಃ ಎಲ್ಲ ಸ್ತ್ರೀ ದೇವಿಗಳೇ, ಆ ತಾಯಂದರು ಅವ್ರ ಮೂಲಕವಾಗಿ, ಆ ಗುರುಗಳ ಮೂಲಕವಾಗಿ ನೀರು ಎಂಬುದು ವಾಯುದೇವರ ಸ್ವರೂಪ ಅಂತ ಕೊಟ್ಟಿದ್ದಾರೆ ಉಪನಿಷತ್ಕಾರರು. ಸೊ ವಾಯುದೇವರೇ ಅಲ್ಲಿ ನಿಂತಿದ್ದಾರೆ. ಎಲ್ಲ ತೀರ್ಥದಲ್ಲಿ ಅವರೇ, ಇದು ತಾತ್ಪರ್ಯನೇ ಎಲ್ಲಾ ತೀರ್ಥದಲ್ಲಿ ಅವರೇ ಗಾರ್ಡಿಯನ್ ಆಗಿ ನಿಂತಿದ್ದಾರೆ. ಮಾತೆಲ್ಲ ಆ ನೀರಲ್ಲಿನ ಅವರು ಪ್ರವೇಶ ಮಾಡಿ ಎಲ್ಲ ಕೂತಿರ್ತಾರಂತೆ. ಸೊ ಅದಕ್ಕೆ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತದಲ್ಲಿ ಕಾಣೋದಿಲ್ಲ. ಅಲ್ಲಿ ಇದೊಂದು ಶಾಸ್ತ್ರ ಹೇಳಿದ್ದಾರೆ. ಇವರ ಮೂಲಕವಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣನ ಮೂಲಕವಾಗಿ ಇಷ್ಟೊಂದು ಚೂರು ನೀರು ಹಾಕ್ತೀವಿ. ಯಾರಿಗೆ? ಪಾದಕ್ಕೆ ಹಾಕ್ತೀವಿ. ಆ ಭಗವಂತನ ಪಾದ, ತೀರ್ಥ ಪಾದ, ಅದು ಎಷ್ಟು ತೀರ್ಥಪಾದ. ಈ ತೀರ್ಥ ನೀರು ಮಾತ್ರ ಅಲ್ಲ, ನಮ್ಮನ್ನ ಪಾರು ಮಾಡುವಂತ ಶಾಸ್ತ್ರಕ್ಕೇನೋ ತೀರ್ಥ ಅಂತ ಎಲ್ಲ ಶಾಸ್ತ್ರ ಎಲ್ಲವೂ ಅವನ ಎರಡು ಕಾಲುಗಳು ಅಂತ ಹೇಳ್ತಾರ. ಎರಡು ಕಾಲುಗಳು ಉಪನಿಷತ್ಕಾರ ಹೇಳ್ತಾರ. ಜ್ಞಾನ ಆನಂದ ಎಂಬ ಎರಡು ಕಾಲುಗಳು ಅಂತ ದೇವರು. ಹೀಗೆ ಪಾದದ ಬಗ್ಗೆ ಎಷ್ಟೋ ದಾಸರ ಪಾದಗಳು ಎಷ್ಟೆಷ್ಟು ಪುಟ್ಟ ಪಾದದ ಬಗ್ಗೆ ಎಷ್ಟೆಷ್ಟೋ ಇದೆ. ಅದಕ್ಕೆ ನಾವು ಅವನಿಗೆ ಸಮರ್ಪಣೆ ಮಾಡ್ತೀವಿ. ಅದನ್ನು ಮಾಡಿದ್ದಾಗೆ ಅವನಿಗೆ ಏನು ಆಗೋದಿಲ್ಲ, ನದಿ ಅಭಿಮಾನಿ ದೇವತೆಗಳಿಗೂ ಏನಾಗಬೇಕಾಗಿಲ್ಲ. ಆದರೆ ನಮಗೆ ಆಗಬೇಕಾಗಿದೆ. ಏನು ನಮಗೆ ಆಗಬೇಕು ಅಂದ್ರೆ, ಆ ಕಾರ್ಯದಿಂದ ಕರ್ಮದಿಂದ ದೇ ಡೋಂಟ್ ಗೆಟ್ ಫುಡ್, ಅವ್ರಿಗೆ ಬೇಕಾಗಿಲ್ಲ. ಅದರ ಹಿನ್ನೆಲೆಯಲ್ಲಿರುವಂತ ನಮ್ಮ ಭಕ್ತಿ ಎಲ್ಲವೂ ಮನಸ್ಸು, ದೇವರಿಗೆ ಮನಸ್ಸಿಟ್ಟು ದೇವರ ಉಪಕಾರವನ್ನ ನೆನೆಯುತ್ತಾ ಏನೋ ಒಂದು ಏನು ಇಷ್ಟು ಅದನ್ನೇ ಅವನು ಕೊಟ್ಟದ್ದೇ ದೇವರೇ ನೀನು ಕೊಟ್ಟದ್ದು ಸ್ವಾಮಿ, ಏನೋ ನನಗೆ ನೀನು ಇಟ್ಟದ್ದನ್ನ ನಿನಗೆ ನಾನು ಕೊಡ್ತಾ ಇದ್ದೀನಿ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರ ನಾವು ವರವ ಪಡೆಯದಂತೆ ಕಾಣಿರೋ
ಹರಿಯ ಕರುಣದೊಳು ಆದ ಭಾಗ್ಯವ. ಇದು ಎಲ್ಲವೂ ಏನೇನು ಭಾಗ್ಯ ಅಂತಿದೆ, ಉಸಿರಾಡ್ತಾ ಇದೀವಲ್ಲ ಅದೇ ದೊಡ್ಡ ಭಾಗ್ಯ. ನಾವು ಈ ದೇಹದಲ್ಲಿ ಉಳಿಸಿದ್ದೀವಲ್ಲ ಅದು ಇನ್ನೂ ದೊಡ್ಡ ಭಾಗ್ಯ ನಮಗೆ ಮನುಷ್ಯ ದೇಹದಲ್ಲಿ. ಸೊ ಹೀಗೆ ಎಂಥ ಭಾಗ್ಯಗಳು, ಅವನ ಭಾಗ್ಯ ಹರಿಯ ಕರುಣದೊಳು ಆದ ಭಾಗ್ಯವ ತಿರ್ಗಾ ಅವನಿಗೆ ಹರಿ ಸಮರ್ಪಣೆ. ಇದು ನೀನು ಕೊಟ್ಟದ್ದು, ಆ ಫಲವನ್ನು ಅವನು ಕೊಟ್ಟದ್ದು ಅಂತ ತಿಳಿತಾ ಮಾಡಿದ್ರೆ ಮಾಡಿ ಬದುಕಿರೋ ಅಂತ ಅವರು ಆಜ್ಞೆ ಮಾಡಿದ್ದಾರೆ. ಅದನ್ನೇ ಇವರು ಹೇಳ್ತಾರ, ನದಿಯ ಜಲವನ್ನ ನದಿಗೆ ಎರೆಯುವಂತೆ ಅಂತ. ಆ ನದಿಯ ಜಲ ನದಿಗೆ ಎರೆಯುವ ತೆರದಂದಲಿ ಹಾಗೆ ಭಗವದ್ದತ್ತ, ಅದಕ್ಕೆ ಏನ್ ಹೇಳ್ತಾರ ಭಗವದ್ದತ್ತ, ನದಿಯ ಜಲ ತೆರದಲ್ಲಿ ಭಗವದ್ದತ್ತ ಕರ್ಮ. ಏನು ಅಂತ ಭಗವಂತ ಕೊಟ್ಟ ಅಂದ್ರೆ ಭಗವದ್ದತ್ತ ಅಂತ ಇಲ್ಲಿ ಬಂದಾಗ, ದತ್ತ ಅಂದ್ರೆ ಅವನು ಕೊಟ್ಟದ್ದು ಅಂತ ಒಂದು, ಇಟ್ಟದ್ದು ಕೊಡೋದು ಅಂದ್ರೆ ದೇವರ ಹಾಗೆ ಕೊಟ್ಟು ಬಿಡೋದಿಲ್ಲ. ಅವನು ಅದರಲ್ಲಿ ನಿಂತು ಇರ್ತಾನೆ. ಎಲ್ಲ ಕರ್ಮಗಳಲ್ಲಿನೂ ಎಲ್ಲ ವಸ್ತುಗಳಲ್ಲಿನೂ ನಮ್ಮೊಳಗೆ ಎಲ್ಲ ಕಡೆನೂ ಪ್ರವೇಶ ಮಾಡುತ್ತಾನೆ. ಅವನು ನಮಗೆ ತನ್ನನ್ನೇ ತಾನು ಕೊಡ್ತಾನೆ. ಅದು ನಮಗೆ ಗೊತ್ತಾಗಲ್ಲ, ವಸ್ತು ಮಾತ್ರ ನಮ್ಗೆ ಗೊತ್ತಾಗತ್ತೆ. ಅವನು ಇದ್ದಾನ ಎಂಬುದು ಮರ್ತು ಬಿಡ್ತೀವಿ ನಾವು. ಸೊ ಹಾಗೆ ಅವನು ಕೊಟ್ಟ ಭಗವದ್ ದೇವರು ಕೊಟ್ಟಿದ್ದು ಈ ಪ್ರಜ್ಞೆ ಬರಬೇಕು. ದೇವರು ಕೊಟ್ಟ ವಸ್ತು ದೇವರು ಅದರಲ್ಲಿ ನಿಂತು ನಮಗೆ ಎಲ್ಲವನ್ನು ಮಾಡಿಸ್ತಾನೆ. ದತ್ತ ಕರ್ಮಗಳ ಏನ್ ಮಾಡ್ಬೇಕು, ಉದದಿ ಶಯನಿಗೆ ಅರ್ಪಿಸುತ್ತಾ, ಉದದಿ ಶಯನಿಗೆ ಅರ್ಪಿಸುತ್ತಾ ಅಂತ ಹೇಳ್ತಾರೆ. ಅಂದ್ರೆ ಉದದಿ ಶಯನಿಗೆ ಅರ್ಪಿಸುತ್ತಾ ಅಂತ, ಉದದಿ ಶಯನ ಇದು ಎರಡು ರೀತಿಯಿಂದಲೂ ನೋಡ್ಬೋದು. ಉದದಿ ಶಯನ ಇಲ್ಲೇ ಕೊಟ್ಟಿದ್ದಾರೆ. ಉದದಿ ಶಯನ ಅಂದ್ರೆ ಆ ಒಂದು ನೀರಲ್ಲಿ ಮಲಗಿರುವಂತ ಪ್ರಸಿದ್ಧ ಇಲ್ಲೇ ಕೊಟ್ಟಿದ್ದಾರೆ. ಪದ್ಮನಾಭನ ಸಕಲ ಕರ್ಮಗಳೇನು ನೆನಪುತ್ತಿರುವಂತ. ಸೊ ಆ ಪದ್ಮನಾಭನಿಗೆ ಆ ಒಂದು ಅಂಬುಜಾಂಬಕನ ಅಂತ ಅಲ್ಲಿ ಹೇಳಿದ್ದಾರಲ್ಲ, ಅಂಬುಜಾಂಬ ಕಣ್ಣು, ವಿಶಾಲವಾದ ಕಣ್ಣು, ತಾವರೆಯಂತೆ ಕಣ್ಣು ಮಾತ್ರ ಇಲ್ಲ, ಎಲ್ಲ ಕಡೆಯಿಂದ ತಾವರೆ, ಹೊಟ್ಟೆಯಲ್ಲಿನೂ ಒಂದು ತಾವರೆ, ಕೈಯಲ್ಲಿ ತಾವರೆ, ಹೃದಯದಲ್ಲಿ ತಾವರೆ, ಕಾಲಲ್ಲಿ ತಾವರೆ, ಎಲ್ಲ ತಾವರೆದಂತೆ ಒಂದೊಂದು ಕಡೆ ಒಂದೊಂದು ರೀತಿಯಾಗೆ. ಸೊ ಉದರದಲ್ಲಿ ನಮ್ಮನ್ನ ಜನನಿಯಂತೆ ನಮ್ಮನ್ನ ಇಟ್ಟು ರಕ್ಷಣೆ ಮಾಡಿ ನಮ್ಗೆ ಸೃಷ್ಟಿಯಾಗಿ ಎಲ್ಲವೂ ಮಾಡಿದೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಎಲ್ಲಾ ರೂಪಗಳು ದೇವರ ರೂಪಗಳು ಎಲ್ಲವೂ ಯಾವಾಗಲೂ ಇರುವಂಥದ್ದೇ, ಅಲ್ಲಿ ತಾರತಮ್ಯಗಳೇ ಇಲ್ಲ. ಇದ್ರನು ಕಣ್ಣಿಗೆ ಹೇಗೆ ಕಾಣಿಸಿತ್ತು, ಕಾಣದೇ ಸೂಕ್ಷ್ಮವಾಗಿರುವಂಥದ್ದು ಈ ಬ್ರಹ್ಮಾಂಡ ಅಂತದ್ದ ಮಾಡಿ, ಬ್ರಹ್ಮಾಂಡ ಸೃಷ್ಟಿ ಮಾಡಿ ಅನಾಯಾಸ, ಅವನು ಯಾಕೆ ಮಲ್ಕೋಬೇಕು, ಅವನಿಗೇನು ಶ್ರಮನ ಇಲ್ಲ, ಅನಾಯಾಸ. ಇದು ಒಂದು ನಿದ್ರೆ, ದೇವರ ನಿದ್ರೆ ಅಂದ್ರೆ ಏನರ್ಥ ಅಂದ್ರೆ ಯಾವ ಕಾರ್ಯವೂ ನಡೆಯದೇ ಇರುತ್ತೆ ಅವಾಗ. ಅವನು ಇಚ್ಛಿಸುವುದಿಲ್ಲ ಯಾವ ಕಾರ್ಯ, ಬಾಹ್ಯ ಕಾರ್ಯ ಅಂದ್ರೆ ಈ ಬ್ರಹ್ಮಾಂಡದಲ್ಲಿ ಈ ಭೂಮಿಯಲ್ಲಿ ಆಗುವ ಕಾರ್ಯ ಆಗೋದಿಲ್ಲ ಅಷ್ಟೇ. ಆ ಕಾರ್ಯನ ಅಭಿವ್ಯಕ್ತಿ ಮಾಡ್ತಾನೆ. ಹೇಗೆ ಇರ್ಲಕ್ಕೆ ಜಾಗ ಬೇಕು, ಆ ಹೊಕ್ಕಳಿಂದ 14 ಲೋಕಗಳನ್ನ ಮಾಡಿ ಆ ಲೋಕಗಳಲ್ಲಿ ಎಲ್ಲ ರಮಾದೇವಿಯಿಂದ ಮಾಡಿದ ಜಡ, ಎಲ್ಲ ಜಡಕ್ಕೆ ಅಭಿಮಾನಿ ರಮಾದೇವಿ. ಆ ಪ್ರಕೃತಿ ಅಭಿಮಾನಿಯಾದಂಥ ರಮೆಯಲ್ಲಿ ನಿಂತು ಇವನೇ ಎಲ್ಲವನ್ನು ಸೃಷ್ಟಿ ಮಾಡಿ ಆ ಜೀವಜಾತಗಳಿಗೆಲ್ಲ ದೇಹ ಕೊಟ್ಟು ಒಂದೊಂದು ಲೋಕದಲ್ಲಿ ಒಬ್ಬೊಬ್ಬನ ಇಟ್ಟು ಅವರವರ ಸಾಧನೆಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ. ನಮಗೆ ಇಲ್ಲಿ ಭೂಮಿಯಲ್ಲಿ ಬದುಕಬೇಕು ಅಂದ್ರೆ ಮೇಲಿಂದ ನಮ್ಗೆ ಮಳೆ ಬರಬೇಕು, ಸೂರ್ಯ ಇರಬೇಕು, ಗಾಳಿ ಬೇಕು. ಗಾಳಿ ಕೊಡದೇ ಇದ್ರೆ ನಮ್ಗೆ ಗೊತ್ತು ಎಷ್ಟು ಕಷ್ಟ ಅಂತ. ಇರುವಿಕೆಗೆ ನಾನು ಇರಬೇಕು ಅಂದ್ರೆ ಅದು ದೇಹದಲ್ಲಿ ಮಾತ್ರ ಇಲ್ಲ, ನನ್ನ ಮನೆಯಲ್ಲಿ ನಾನು ಇರಬೇಕು ಅಂದ್ರೆ ಆ ಒಂದು ಅವಕಾಶ ಕೊಡಬೇಕಲ್ಲ, ಸ್ಪೇಸ್ ಬೇಕಲ್ಲ. ಸ್ಪೇಸೇ ಇಲ್ಲ ಅಂತ ಮಾಡಿಬಿಟ್ರೆ ದೇವರು, ಸ್ಪೇಸ್ ಎಲ್ಲ ಮರೆ ಮಾಡಿಬಿಟ್ರೆ ಯಾರು ಎಲ್ಲಿ ಇರೋದು, ಎಲ್ಲಿ ಏನು ಇರುವಿಕೆ ಎಂಬುದಕ್ಕೆ ಇಲ್ಲ, ಇಲ್ಲಿ ಇಲ್ಲ, ಎಲ್ಲಿನೂ ಇರ್ಲಿಕ್ಕಿಲ್ಲ. ವಿ ಕಾಂಟ್ ಇವನ್ ಎಕ್ಸಿಸ್ಟ್ ಆಗಬೇಕು ಅಂದ್ರೆ ಸ್ಪೇಸ್ ಬೇಕು, ಯಾವುದೋ ಒಂದರಲ್ಲಿ ಇರಬೇಕು. ನಾವು ವಿ ಆರ್ ನಾಟ್ ಸ್ವತಂತ್ರ ಅಂದ್ರೆ ಸೆಲ್ಫ್ ಡಿಪೆಂಡೆಂಟ್ ಅಲ್ಲ. ಆಕಾಶ ಇಲ್ಲದೆ ನಾನಾಗಿ ಇರ್ತೀನಿ ಹೇಳಕ್ಕಿಲ್ಲ. ವಿ ಆರ್ ಡಿಪೆಂಡೆಂಟ್ ಆನ್, ಈ ನಮಗೆ ಪ್ರತ್ಯಕ್ಷವಾಗಿ ಕಾಣುತ್ತೆ. ವಿ ಆರ್ ಡಿಪೆಂಡೆಂಟ್ ಆನ್ ಸೋ ಮೆನಿ ಥಿಂಗ್. ನೀರು ಇವತ್ತು ಬಂದಿಲ್ಲ ಏನೂ ಆಗಲ್ಲ, ಕರೆಂಟ್ ಇಲ್ಲ ಏನೂ ಆಗಲ್ಲ, ಇಲ್ಲಿ ಅಂಗಡಿಯಲ್ಲಿ ಅಕ್ಕಿ ಇಲ್ಲ ಏನೂ ಆಗಲ್ಲ. ಒಂದೊಂದಕ್ಕೇನೋ ವಿ ಆರ್ ಡಿಪೆಂಡೆಂಟ್ ಆನ್ ಎವ್ರಿಥಿಂಗ್, ರೈಟ್ ಫ್ರಮ್ ಅವರ್ ಆಕ್ಸಿಜನ್, ವಿ ಆರ್ ಡಿಪೆಂಡೆಂಟ್ ಆನ್ ದಟ್. ಹಾಗಿರುವಾಗ ದೇವರೇ ಎಲ್ಲವನ್ನೂ ಕ್ರಿಯೇಟ್ ಮಾಡಿದ್ದ ಪದ್ಮನಾಭ ಅಂತ ವಿಶೇಷ ರೂಪ. ಕೆಲವರು ಇಲ್ಲಿ ಉದದಿ ಶಯನ ಅಂತ ಹೇಳುವಾಗ ಕೆಲವು ಕಡೆ ಇದನ್ನ ನಾರಾಯಣ ರೂಪನ್ನು ತರ್ತಾರೆ. ಏನು ಅಡ್ಡಿ ಇಲ್ಲ, ಯಾಕಂದ್ರೆ ಉದದಿ ಅಂದ್ರೆ ಪ್ರಳಯ ಉದದಿ, ಈ ಉದದಿ ಇಲ್ಲ, ಪ್ರಳಯ ಉದದಿಯಲ್ಲಿ ಮಲಗಿರುವವನು ನಾರಾಯಣ.
ಅದನ್ನ ನಾರಾಯಣ ಅಂತ ತೋರ್ಕೋಬಹುದು. ಆ ನಾರಾಯಣನ್ನೇ ಅವನು ಮೂಲ ರೂಪ ಅಂತಾರೆ. ಬ್ರಹ್ಮಾಂಡದಲ್ಲಿ ಪದ್ಮನಾಭ ರೂಪವನ್ನು ಭಾಗವತಕಾರರು ಮೂಲ ರೂಪ ಅಂತ ಹೇಳ್ತಾರೆ. ಸೊ ಯಾವುದಿದ್ರೂ ಒಂದೇ. ಸೊ ಅವನು ಜೊತೆಯಲ್ಲಿ ಈ ದೇಹದಲ್ಲಿನೂ ಅವನು ಮಲ್ಕೊಂಡಿದ್ದಾನಂದ್ರೆ ಏನು ಅವನ ಬಗ್ಗೆ ನಮ್ಗೆ ಆ ಜ್ಞಾನ ಬಾರದಂತ ಏನು ಅಭಿವ್ಯಕ್ತಿ ಆಗಿಲ್ಲ. ಮಲಗಿದ್ದಾರೆ ಅಂದ್ರೆ ನಮ್ಮಲ್ಲಿ ಕಾರ್ಯ ಮಾಡಿಸ್ತಾ ಇಲ್ಲ ಅಂತ ಸ್ವಲ್ಪ ಮಾಡಿಸ್ಲಿಕ್ಕೆ ತೊಡಗಿದ್ದಾನೆ. ಅವನಿಗೆ ಪ್ರಾರ್ಥನೆ, ಅಪ್ಪ ಮಾಡ್ಸಪ್ಪ, ನೀನೇ ನಿಂತು ಮಾಡಿಸು ಅಂತ ಪ್ರಾರ್ಥನೆ, ಅದು ಅವನೇ ಮಾಡಿಸ್ಬೇಕು ನಮ್ಗೆ. ಸೊ ಹೀಗೆ ನಮ್ಮ ಒಳಗೆ ಇರುವಂತ ಈ ಭಗವಂತ ಬಿಂಬ ರೂಪಕ್ಕೇನು ಈ ಹೊರಗೆ ಇರುವಂತ ಈ ರೂಪಕ್ಕೇನು ಐಕ್ಯ ಚಿಂತನೆ ಅಂತ. ಐಕ್ಯ ಚಿಂತನೆ ಅವನು ಬೇರೆ ಇಲ್ಲ, ಇವನು ಬೇರೆ ಇಲ್ಲ. ಒಳಗೆ ಇರುವವನು ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಹೊರಗೆ ಇರೋದು ಏನೋ ಕೇಳಿರ್ತೀವಿ, ದೇವಸ್ಥಾನದಲ್ಲಿ ಒಂದು ವಿಗ್ರಹಗಳಿರತ್ತೆ, ಏನಾರು ಒಂದು ಚೂರು ಏನಾರು ಒಂದು ಐಡಿಯಾಸ್ ಅವನ ಅವತಾರ ಕಥೆಗಳು ಇದೆಲ್ಲ ಬಾಹ್ಯದಲ್ಲಿ ಕಾಣುತ್ತೆ. ನನ್ನಲ್ಲಿ ಇರುವವನೇ ಈ ತರ ಅವತಾರಗಳೆಲ್ಲ ತೆಗೆದು ಎಲ್ಲನೂ ರಕ್ಷಣೆ ಮಾಡಿದ್ದಾನೆ, ದುಷ್ಟರಿಗೆ ಶಿಕ್ಷಣೆ ಕೊಟ್ಟಿದ್ದಾನೆ. ಈ ರೀತಿಯಿಂದ ಉದದಿಶಯನಿಗೆ ಅರ್ಪಿಸುತ್ತ. ಸೊ ಹೊರಗೆ ಕಾಣುತ್ತೆ ನಮ್ಗೆ. ಸೊ ಇಲ್ಲಿ ಇರುವವನೇ ಅಲ್ಲಿ ಇದ್ದಾನೆ. ಅರ್ಪಣೆ ಮಾಡಿ ದೇವರ ಮನೆಯಲ್ಲಿ ಕೂತು ಅರ್ಪಣೆ ಮಾಡಕ್ ಬರತ್ತೆ, ಅದು ಬಾತ್ರೂಮ್ಲಿ ಕೂತು ಮಾಡ್ತೀವ? ಇಲ್ಲ, ಬರೋದೇ ಇಲ್ಲ. ಅದಕ್ಕೆ ಒಂದು ಸ್ಥಾನ ನಮ್ಗೆ ಬರಬೇಕು, ಅಲ್ಲಿ ಕೂತ್ಕೋಬೇಕು, ಅದಕ್ಕೆ ಅಂತ ಒಂದು ಜಾಗ. ಹೀಗೆ ವಿ ಆರ್ ಅಕಸ್ಟಮ್ ಟು ದಿಸ್. ಅದಕ್ಕೆ ಒಳಗಿರುವನೇ ಇಲ್ಲಿ ಇದ್ದಾನೆ ಅಂತ ಅವನಿಗೆ ಉದದಿಶೇನಿಗೆ ಅರ್ಪಿಸುತ್ತಾ ಅಂತ ಹೇಳ್ತಾರೆ. ಭಗವದ್ದತ್ತ ಕರ್ಮ ಅಂತ ಇಲ್ಲಿ ಹೇಳುವಾಗ ಹೇಳ್ತಾರೆ, ದೇವರು ಹೇಗೆ ಮಾಡಿಸ್ತಾನಂದ್ರ ಇದಕ್ಕೆ ಹೇಳ್ತಾರೆ, ನಮಗೆ ಕೊಟ್ಟಿರುವಂತ ಎಲ್ಲಾ ದ್ರವ್ಯದಿಂದಲೂ ಮುಖೇನ ಮುಖಂ ಪೂರ್ತಿ ವ್ಯಾಪ್ತ ಅಂತ ಹೇಳ. ಅವನು ಹೇಗಿರ್ತಾನಂದ್ರೆ ದೇವ್ರು ಹೇಳ್ತಾರೆ, ಎಲ್ಲಾ ದ್ರವ್ಯಗಳು, ಎಲ್ಲಾ ಪದಾರ್ಥ ಅಂದ್ರೆ ಎಲ್ಲ ಎವ್ರಿಥಿಂಗ್. ನಮ್ಮ ಮುಖ, ನಮ್ಮ ಕಣ್ಣು, ಕಿವಿ, ಬಾಯಿ, ಕೈ ಎಲ್ಲ ಅದೇ ಇರುವಂತಹ ಗೋಳಕಗಳು, ದೇಹದಲ್ಲಿ ಏನೇನು ಇಂದ್ರಿಯಗಳು ಇದೆಯಾ, ಏನೇನಿದೆಯೋ, ಏನೇನು ನಾಡಿಗಳು, ಎಲುಬುಗಳು, ಏನೇನಿದೆಯೋ ಎಲ್ಲ ತಗೊಳ್ಳಿ. ಇದರ ಎಲ್ಲದಲ್ಲಿನೂ ಅವನ ರೂಪಗಳನ್ನು ಇಟ್ಟಿದ್ದ ಅಂತ. ಮುಖೇನಂತ ಮುಖದಲ್ಲಿ ಮುಖ ಇಟ್ಟಿರುವಂತೆ ನಮ್ಮ ಮುಖ ಹೇಗಿದೆಯೋ ಅದು ಪೂರ್ತಿ ಅವನ ಮುಖ ಇಟ್ಕೊಂಡಿದ್ದಾನಂತ ದೇವರು. ಹಾಗೆ ಎಲ್ಲದಲ್ಲಿನೂ ಅವನೇ ಇದ್ದಾನೆ. ಅದು ಮಾತ್ರ ಇಲ್ಲ, ಇದನ್ನ ದ್ರವ್ಯ ಬಿಂಬ ಅಂತ ಹೇಳ್ತಾರೆ ಶಾಸ್ತ್ರಕಾರರು. ಇನ್ನೊಂದು ಬಂದು ಅದು ಇದ್ರೆ ಸಾಲದು, ಅದು ಎಲ್ಲಿ ನಿಂತು ಅವನು ವ್ಯಾಪ್ತವಾಗಿ ನಿಂತು ಅದು ಆಯಾ ಮುಖದಲ್ಲಿ, ಕಣ್ಣಲ್ಲಿ ನಿಂತು ಕಣ್ಣು ನೋಡುವಂತೆ ಮಾಡ್ತಾನೆ. ಓಕೆ, ಆ ನೋಡುವ ಶಕ್ತಿಯನ್ನ ಕೊಡೋದು ಒಂದು ಇದು, ಅದಕ್ಕೆ ಪ್ರೇರಣೆಯನ್ನ ಕೊಡೋದು. ಪ್ರೇರಿಸುವುದು ಒಂದು, ಕ್ರಿಯೆ ಆಗೋದು ಇನ್ನೊಂದು. ನಮ್ಗೆ ಅನ್ಸುತ್ತಲ್ಲ, ಇವತ್ತು ಹೋಗಿ ಜಿಲೇಬಿ ಮಾಡಬೇಕು ಅನ್ಸುತ್ತೆ, ಆದರೆ ಹೋಗಿ ಮಾಡಬೇಕು ಅಂತ ಅನ್ಸಿದ್ರೆ ಸಾಲದು, ಆ ಕ್ರಿಯೆನೂ ಆಗಬೇಕು ನಮ್ಗೆ. ಸೊ ಹೀಗೆ ಆ ಪ್ರೇರಣೆಯನ್ನು ಫಸ್ಟ್ ಕೊಡ್ತಾನೆ, ಇಚ್ಛಾ, ಆಮೇಲೆ ಜ್ಞಾನ, ಆಮೇಲೆ ಕ್ರಿಯಾ ಅಂತ. ಸೊ ಇದು ಕೊಡುವಾಗ ಈ ದ್ರವ್ಯ, ಈ ಪದಾರ್ಥದೆಲ್ಲ ತುಂಬಿ ಆ ಪ್ರೇರಣೆಯನ್ನು ಕೊಡ್ತಾನೆ. ಆಮೇಲೆ ಆ ಗುಣಗಳಲ್ಲಿ, ಆ ಗುಣ ಅಂದ್ರೆ ಆ ಜ್ಞಾನ ಬೇಕು. ಇವಾಗ ಏನೋ ಒಂದು ಚಪಾತಿ ಮಾಡಬೇಕು ಅಂದ್ರೆ, ಚಪಾತಿ ಮಾಡ್ತೀನಿ, ನಾನು ಪರೋಟ ಮಾಡ್ತೀನಿ ಅಂದ್ರೆ, ಪರೋಟ ಏನಂತ ಗೊತ್ತಿರಬೇಕು, ಅದು ಹೇಗೆ ಮಾಡಬೇಕು ಅಂತ ಗೊತ್ತಿರಬೇಕು, ಅದಕ್ಕೆ ಯಾವ ಹಿಟ್ಟು ಬಳಸಬೇಕು, ಏನೇನೆಲ್ಲ ಬೇಕು, ಇದರ ಜ್ಞಾನ ಬೇಕು ನಮಗೆ. ಸೊ ಇಂಥ ಒಂದು ಜ್ಞಾನ ಇದು ದೇವರ ವಿಷಯದಲ್ಲಿ ಬೇಸಿಕಲಿ. ಈ ಲೌಕಿಕ ವಿಷಯದಲ್ಲಿನೂ ದೇವರೇ ನಿಂತದನ್ನ ಕೊಡುವನು, ಲೌಕಿಕದಲ್ಲಿನೂ ಅವನು ನಿಂತು ಕೊಡ್ತಾನ. ನಮ್ಗೆ ವಸ್ತು ಇಷ್ಟ ಆಗತ್ತೆ, ಅಲ್ಲಿ ಇರುವಂತ ಭಗವಂತ ಕೊಟ್ಟಿದ್ದದ್ದು ನಮ್ಗೆ ಅದು ಗೊತ್ತಾಗೋದಿಲ್ಲ. ಸೊ ಗುಣಬಿಂಬ ಅಂತ ಇದಕ್ಕೆ ಹೇಳ್ತಾರೆ. ಎಲ್ಲ ಗುಣ ನಮ್ಗೆ ಕಾರುಣ್ಯ ಬರುತ್ತೆ, ಸಿಟ್ಟು ಬರುತ್ತೆ, ಇನ್ನೊಂದು ಬರುತ್ತೆ, ಎಲ್ಲ ಗುಣದಲ್ಲಿನೂ ಒಂದು ಎಲ್ಲದಲ್ಲಿನೂ ತುಂಬಿರ್ತಾನಂತ ಅವನು. ಆಮೇಲೆ ಕ್ರಿಯಾಬಿಂಬ ಅಂತ, ಕ್ರಿಯಾ ಅಂದ್ರೆ ಇಚ್ಛೆ ಆಯಿತು, ಜ್ಞಾನ ಆಯಿತು, ಕರ್ಮ ಆಗಬೇಕಲ್ಲ. ಇಲ್ಲಿಂದ ನಡ್ಕೊಂಡು ಅಲ್ಲಿ ಹೋಗಿ ಪಾತ್ರ ತೆಗೆದು, ಅದು ತೆಗೆದು, ಕೈ ಕಾಲಲ್ಲಾಡಿಸಿ ಆ ಸಾಮಗ್ರಿಯನ್ನು ತೆಗೆದು ಎಲ್ಲ ಮಾಡಬೇಕು. ಕ್ರಿಯಾಬಿಂಬ ಅಂತ ಎಲ್ಲದನ್ನೇನು ಇವನೇ ಇದ್ದಾನೆ ಅಂತ. ಸಕಲ ಭಗವದ್ ದತ್ತ ಅಂಬೋದರಲ್ಲಿ ಇಟ್ಸ್ ಅ ಲೋಡೆಡ್ ಟರ್ಮ್. ದತ್ತ ಅಂದ್ರೆ ಎಲ್ಲವನ್ನೂ ಕೊಟ್ಟಿದ್ದಾನೆ ಅವನು. ಇಚ್ಛೆಗಳು, ಇಚ್ಛಾ, ಜ್ಞಾನ, ಕ್ರಿಯೆ, ಅದು ಆಗುವಂತ ಸ್ಥಾನಗಳು ದೇಹದಲ್ಲಿ, ನಮಗೆ ಹೊರಗಿಂದ ಸಹಾಯ ಮಾಡುವಂತ ತಂದೆ ತಾಯಿಗಳು, ಬಂಧು ಬಳಗರು, ಎಲ್ಲರೂ, ಎಲ್ಲ ದೇಶ, ಎಲ್ಲ ಎವ್ರಿಥಿಂಗ್ ನಾವಿರುವುದಕ್ಕೆ ಎಲ್ಲವನ್ನು ಕೊಟ್ಟಿದ್ದಾನೆ. ಭಗವದ್ದತ್ತ ಧರ್ಮಗಳದನ್ನೇ ಹೇಳ್ತಾರೆ. ಭಗವದ್ದತ್ತ ಕರ್ಮಗಳು ಧರ್ಮಗಳು ಎರಡು ರೈಟ್. ಭಗವದ್ದತ್ತ ಕರ್ಮಗಳನ್ನ ಉದದಿಶೇನಿಗೆ ಅರ್ಪಿಸುತ್ತಾ ವ್ಯಾವೃತ್ತ ನೀನಾಗಿ ಅಂದ್ರೆ ವ್ಯಾವರ್ತ ವ್ಯಾವೃತ್ತ ಎರಡು ಇದೆ.
ವ್ಯಾವರ್ತ ಅಂದ್ರೆ ದ ಆಕ್ಟ್, ನಾಟ್ ಗೆಟಿಂಗ್ ಅಟ್ಯಾಚ್ ಟು ಇಟ್. ಯಾಕೆ? ಇಲ್ಲೇ ಬಂದಿದ್ದಲ್ಲ, ಎಲ್ಲವನ್ನೂ ಅವನೇ ಮಾಡಿಸೋವಾಗ ನಾನು ಮಾಡಿದ್ದೀನಿ ಎಲ್ಲಿಂದ ಬರುತ್ತೆ? ಅವನೇ ಎಲ್ಲವನ್ನು ಮಾಡಿಸ್ಬೇಕು ನಮ್ಮಲ್ಲಿ. ಸೊ ಅದು ವ್ಯಾವರ್ತ ಇಸ್ ಅನ್ ಆಕ್ಟ್. ದ ಪರ್ಸನ್ ಹೂ ಡಸ್ ದ ಆಕ್ಟ್ ಇಸ್ ವ್ಯಾವೃತ್ತ. ಸೊ ನಾವು ವ್ಯಾವೃತ್ತನಾಗಬೇಕು. ನಾವು ವ್ಯಾವೃತ್ತನಾಗಿ ಏನ್ ಮಾಡಬೇಕು? ವ್ಯಾವೃತ್ತ ನೀನಾಗಿ. ಡೋಂಟ್ ಗೆಟ್ ಅಟ್ಯಾಚ್. ನನ್ನದು ಇದು ನನ್ನದು. ವ್ಯವಹಾರದಲ್ಲಿ ಎಲ್ಲ ಹೇಳ್ತೀವಿ, ವಾಸ್ತವದಲ್ಲಿ ಇಫ್ ದ ದೇಹ ಈಸ್ ಮೈನ್, ಯಾಕೆ ಈ ದೇಹವನ್ನು ಬಿಟ್ಟು ನಾನು ಯಾಕೆ ಹೋಗ್ಬೇಕು? ಕೊನೆಯಲ್ಲಿ ಈ ದೇಹಕ್ಕೆ ಯಾಕೆ ಬರಬೇಕು? ಈ ದೇಹ ನನ್ನದಲ್ಲ. ಸೊ ಯಾವುದು ನನ್ನದು ಅಂದ್ರೆ ಏನು ನಮ್ದಲ್ಲ ಅಂದ್ರೆ ದೇವರು ನಮ್ಮ ಮೂಲಕವಾಗಿ ಮಾಡಿಸ್ತಾ ಇದ್ದಾನೆ, ನಮ್ಮನ್ನ ಬಳಸಿ ಮಾಡಿಸ್ತಾ ಇದ್ದಾನೆ. ಸೊ ಅಸ್ವತಂತ್ರವಾಗಿ ಕ್ರಿಯೆಗಳನ್ನ ಜೀವ ಮಾಡ್ತಾನೆ. ಅಂದ್ರೆ ಜಡ ಆಗ್ಬಿಡ್ತೀವಿ ನಾವು ಜಡ ಅಲ್ಲ, ನಾವು ಜೀವಗಳು ಅಂದ್ರೆ ನಮ್ಮ ಕಣ್ಮುಂದೆ ಕೈ ಕಾಲು ಅಲ್ಲಾಡಿಸ್ತಾ ಇದ್ದೀವಲ್ಲ, ನಾವು ಕೈ ಕಾಲು ಅಲ್ಲಾಡಿಸಬೇಕು ಅಂತ ನಮ್ಗೆ ಇಚ್ಛೆ ಬರತ್ತಲ್ಲ. ಕೈ ಕಾಲು ಹೇಗೆ ಅಲ್ಲಾಡಿಸಬೇಕು ಆ ಜ್ಞಾನವೂ ನಮಗೆ ಇದೆ. ಯಾರನ್ನಾರು ಏನಾರು ಹೇಳಿದ್ರೆ ಅರ್ಥ ಆಗತ್ತ ನಮ್ಗೆ. ಆ ಜಡಕ್ಕೆ ಅದೆಲ್ಲ ಇಲ್ಲ. ಜಡಕ್ಕೆ ಏನಾರು ಅರ್ಥ ಆಗತ್ತ? ಇದು ಮಾಡು ಅಂದ್ರೆ ಇದು ಮಾಡದೇ ಇದ್ರೆ ನಿನಗೆ ಪಾಪ ಬರುತ್ತೆ ಅಂದ್ರೆ ಅದಕ್ಕೆ ಅರ್ಥ ಆಗಲ್ಲ. ನಮ್ಗೆ ಅರ್ಥ ಆಗತ್ತೆ. ರೀ ನೆಕ್ಸ್ಟ್ ಅಂಗಡಿಯಲ್ಲಿ ಸೂಪರ್ ಸೇಲ್ ಇದೆ ರೀ, ಎಲ್ಲವೂ $1 ಅಂತ ಒಂದು ಅನೌನ್ಸ್ಮೆಂಟ್ ಮಾಡಿದ್ರೆ ಎಲ್ಲರೂ ನಾವು ಓಡೋಗ್ತೀವಿ ಎಲ್ಲವನ್ನು ಬಿಟ್ಟು. ಯಾಕೆ? ಅರ್ಥ ಆಯ್ತು, ಅದು ಚೀಪು, ನಮ್ಗೆಲ್ಲ ಸಿಕ್ಕತ್ತೆ, ಇದು ಅರ್ಥ ಆಗತ್ತಲ್ಲ. ಅಷ್ಟು ಮಟ್ಟಿಗೆ ಅಸ್ವತಂತ್ರವಾಗಿ ಆ ಕರ್ಮ ಎಂಬುದು ನಮ್ಮಲ್ಲಿ ನಡೆಯುತ್ತೆ. ಆದ್ರೆ ಸ್ವತಂತ್ರ ಇಲ್ಲ ನಮಗೆ. ಅಷ್ಟೇ ಸ್ವತಂತ್ರನ ಅಂದ್ರೆ ಬೇಸಿಕಲಿ ವಿ ಡಿಪೆಂಡ್ ಆನ್ ಅದರ್. ವಿ ಆರ್ ನಾಟ್ ಸೆಲ್ಫ್ ಡಿಪೆಂಡೆಂಟ್. ಸ್ವತಂತ್ರ ಅಂದ್ರೆ ಸೆಲ್ಫ್ ಡಿಪೆಂಡೆನ್ಸಿ ನಮ್ಗೆ ಇಲ್ಲ. ವಿ ಡಿಪೆಂಡ್ ನಿಲ್ಲಕ್ಕೆ ಜಾಗ, ವಿ ನೀಡ್ ಇಟ್. ಸೊ ವಿ ಆರ್ ನಾಟ್ ಸೆಲ್ಫ್ ಡಿಪೆಂಡ್ ಅಷ್ಟೇ. ಅದು ಇಟ್ಸ್ ನಾಟ್ ಲೈಕ್ ನಾವು ಇಲ್ಲಿ ಲೌಕಿಕದಲ್ಲಿ ಇಂಡಿಪೆಂಡೆಂಟ್ ನೇಷನ್, ಡಿಪೆಂಡೆಂಟ್ ಆ ರೀತಿಯಿಂದ ಎಲ್ಲ. ಶಾಸ್ತ್ರದಲ್ಲಿ ಸ್ವತಂತ್ರ ಅಂದ್ರೆ ಸೆಲ್ಫ್ ಡಿಪೆಂಡೆಂಟ್, ಪರತಂತ್ರ ಅಂದ್ರೆ ಯು ಡಿಪೆಂಡ್ ಆನ್ ಅದರ್ ಫಾರ್ ಎವ್ರಿಥಿಂಗ್, ಫಾರ್ ಯುವರ್ ವೆರಿ ಎಕ್ಸಿಸ್ಟೆನ್ಸ್. ಸೊ ಅದಕ್ಕೆ ಪರತಂತ್ರ, ಸ್ವತಂತ್ರ. ಆದ ಕರ್ಮ ನಮ್ಮಲ್ಲಿ ಆಗತ್ತೆ, ಅರ್ಥ ಆಗತ್ತೆ. ಯಾಕರಿ ನಮಗೆ ಇದೆಲ್ಲ ಅಂದ್ರೆ ವಿಧಿ ಯಾಕರಿ ನಮಗೆ ದೇವರೆಲ್ಲ ಮಾಡಿಸ್ತಾನಲ್ಲ ಅಂತ ಹೇಳಿದ್ರೆ, ಹೇಳಿದ್ರೆ ನಿನ್ಗೆ ಅರ್ಥ ಆಯ್ತಲ್ಲ. ದುಡ್ಡು ಕೊಡ್ತಾರ ಫ್ರೀ ಅಂದ್ರೆ ಹೋಗ್ತೀವಲ್ಲ, ಅಲ್ಲಿ ಫ್ರೀ ಫುಡ್ ವಿತ್ ಸ್ವೀಟ್ಸ್ ಅಂತ ಹಾಕಿದ ಓಡೋಗ್ತೀವಲ್ಲ ನಾವು. ಅರ್ಥ ಆಗತ್ತಲ್ಲ, ಹೋಗಬೇಕು ಅಂತ ಬರುತ್ತಲ್ಲ, ಎಲ್ಲ ನಿಮ್ಗೆ ಅರ್ಥ ಆದ್ರೆ ವಿಧಿ ನಿಷೇಧಗಳು ಅಪ್ಲೈ ಆಗೇ ಆಗತ್ತೆ ನಿಮ್ಗೆ. ಸೊ ಅದಕ್ಕೆ ಹೇಳ್ತಾರೆ ಯಾವೃತ್ತನಿ, ದೇವರೇ ಎಲ್ಲ ಮಾಡಿಸ್ತಾ ಇದ್ದಾನೆ. ಸೊ ಡೋಂಟ್ ಗೆಟ್ ಓವರ್ಲಿ ಅಟ್ಯಾಚ್ ಟು ದಟ್, ಅಟ್ಲೀಸ್ಟ್ ಟು ಸ್ಟಾರ್ಟ್ ಇಟ್. ಯಾವೃತ್ತ ನೀನಾಗಿ ವಿಧಿ ನಿಷೇಧಾದಿಗಳಿಗೆ ಒಳಗಾಗದಲೆ ಅಂತ ಹೇಳ್ತಾರೆ. ವಿಧಿ ನಿಷೇಧಾದಿಗಳಿಗೆ ಒಳಗಾಗದಲೆ ಅಂದ್ರೆ ಏನರ್ಥ? ವಿಧಿ ನಿಷೇಧ ನೋಡ್ಲೇಬೇಕಲ್ಲ ಅಂತ. ಅದಕ್ಕೆ ಇಲ್ಲಿ ಆ ಅರ್ಥ ಅಲ್ಲ. ಇನ್ನೇನ್ ಹೇಳ್ತಾರಂದ್ರೆ, ಇವತ್ತು ಏಕಾದಶಿ ಬಂತು, ಏಕಾದಶಿ ಉಪವಾಸವನ್ನ ಮಾಡಬೇಕು, ಇದು ವಿಧಿ. ಏಕಾದಶಿ ಅನ್ನವನ್ನ ತಿಂದರೆ ಪಾಪ ಬರುತ್ತೆ, ಇದು ಮಾಡಬಾರ್ದು. ವಿಧಿ, ಡೂಸ್ ಅಂಡ್ ಡೋಂಟ್ಸ್ ಇದೆ. ಇದನ್ನ ನೋಡಿಯೇ ನಾವು ಮಾಡ್ತೀವಿ. ಆದರೆ ಯಾಕೆ ಮಾಡ್ತೀವಿ ಎಂಬುದು ಮುಖ್ಯ ಆಗತ್ತೆ. ಯಾಕೆ ಮಾಡ್ತೀವಿ? ರೀ ನಾನು ಮಾಡದೇ ಇದ್ದರೆ ನನಗೆ ಕಷ್ಟ ಬರತ್ತ, ಇದು ಸ್ವಾರ್ಥ. ಯಾಕೆ ಮಾಡ್ತೀವಿ? ಮಾಡದೇ ಇದ್ರೆ ಐ ವಿಲ್ ಬಿ ಪನಿಷ್ಡ್. ಸೊ ಔಟ್ ಆಫ್ ಫಿಯರ್ ಆಫ್ ವಾಟ್ ಮ್ಯಾಟರ್ಸ್. ನನಗೆ ದುಃಖ ಆಗತ್ತ, ನನಗೆ ಕಷ್ಟ ಬರತ್ತ, ದೇವರು ನನಗೆ ಶಿಕ್ಷೆ ಕೊಟ್ಟು ಬಿಡ್ತಾನ ಅಂತ ಭಯದಿಂದ ಮಾಡೋದು ಒಂದಾದರೆ, ಇನ್ನೊಂದು ಭಯ ಇದೆ, ಒಳ್ಳೆ ಭಯ ಇದೆ. ಯಾವ ಭಯ? ನಮ್ಗೆಲ್ಲ ಈ ಭಯ ಇದರತ್ತೆ. ಯಾರೋ ನಮ್ಗೆ ಬೇಕಾದವರು ಬರ್ತಾರೆ ನಮ್ಮ ಮನೆಗೆ, ಬೇಕಾದವರು ಬಂದರೆ ಅವರಿಗೆ ಏನು ಪ್ರೀತಿ ಆಗತ್ತೋ ಅದನ್ನ ಮಾಡ್ತೀವಿ. ಮಾಡೋ ಉದ್ದೇಶ ಅಲ್ಲಿ ಏನೋ, ಅವ್ರಿಗೆ ಬೇಕಾದ್ದು ಮಾಡದೇ ಇದ್ರೆ ಅವ್ರು ನಮ್ಗೆ ಸಂಬಳ ಕೊಡದೇ ಇರ್ತಾರೆ ಅದು ಅಂಥದ್ದಾಗತ್ತ. ಇಲ್ಲ, ಸ್ವಾಮಿಗಳು ಬರ್ತಾರೆ. ಯಾಕೆ ಮಾಡ್ತೀವಿ? ಎಲ್ಲ ಅಷ್ಟಿಷ್ಟು ಮಡಿ ನೋಡಿ ಎಲ್ಲ ಮಾಡ್ತೀವಿ. ನಾವು ಪಾಪ ಬರುತ್ತಾ ಪುಣ್ಯ ಬರುತ್ತ ಅನ್ನೋದು ಇಲ್ಲ. ಅದು ಅವ್ರ ಮೇಲೆ ಇರುವಂತ ಪ್ರೀತಿ. ಮಾಡೋದು ಎರಡು ರೀತಿಯಿಂದಲೂ ಜನ ಮಾಡ್ತಾರೆ. ಅವರಲ್ಲಿ ಇರುವಂತ ಪ್ರೀತಿಗಾಗಿ ನಮ್ಮ ಮಕ್ಕಳು ಬರ್ತಾರಂದ್ರೆ ಎಲ್ಲ ಮಾಡ್ತೀವಿ ನಾವು. ಯಾಕೆ? ಕಾರಣ ಇಲ್ಲದ್ರೆ ಅವ್ಳಿಗೆ ಸಿಟ್ಟು ಬಂದ್ಬಿಡುತ್ತೆ, ಇನ್ನು ಮನೆಗೆ ಬಾರದೇ ಇರ್ತಾಳಂತ ಕೆಲವ್ರಿಗೆ ಇರ್ಬೋದು. ಅಂದ್ರೆ ಅವಳು ಬರ್ತಾರೆ, ನಾವು ಪ್ರೀತಿ, ಅದು ಅವರಿಗೆ ತೋರಿಸುವಂತ ಪ್ರೀತಿಯಿಂದ ಮಾಡೋದೊಂದು.
ಇನ್ನೊಂದು, ಅವರಿಗೆ ಇಷ್ಟ ಇಲ್ಲದದ್ದನ್ನು ಮಾಡಿದ್ರೆ ಅವರಿಗೆ ಬೇಜಾರಾಗತ್ತೆ. ಅಂದ್ರೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ವಿ ಕಾಂಟ್ ಟೇಕ್ ಇಟ್. ನಮ್ಗೆ ಪ್ರೀತರಾದವರು ಬಂದ್ರೆ, ಯಾರೋ ಬರ್ತಾರ ನಮ್ಮ ಮನೆಗೆ ಯಾರೋ ಬಂದಿದ್ದಾರೆ, ಪಕ್ಕದಲ್ಲಿ ಏನೋ ಒಂದು ಒಳ್ಳೆ ರೆಸ್ಟೋರೆಂಟ್ ಏನೋ ಚಿಕನ್ ಏನೋ ಇದೆ, ಕರ್ಕೊಂಡು ಹೋಗ್ತೀವ? ಇಲ್ಲ ರೀ, ಇಲ್ಲ. ಅದಕ್ಕೆ ಅವ್ರಿಗೆ ಎಷ್ಟೋ ಅವ್ರಿಗೆ ಅಸಹ್ಯ ಬೇಜಾರಾಗತ್ತೆ, ಅದಕ್ಕೆ ಹೋಗಲ್ಲ. ದಟ್ ಈಸ್ ನಥಿಂಗ್, ನಾಟ್ ದಟ್ ದೇ ಆರ್ ಗೋಯಿಂಗ್ ಟು ಪನಿಷ್. ದೇವರ ಆಮೇಲೆ ಪನಿಷ್ ಮಾಡಲಿ. ಸೊ ಬೇಸಿಕಲಿ ವಿಧಿ ನಿಷೇಧಗಳು ಒಳಗಾಗದಲೆ ಅಂದ್ರೆ, ಇದು ವಿಧಿ, ಇದು ಮಾಡದೆ ಇದ್ರೆ ಕಷ್ಟ ಬರುತ್ತಾ, ಇದು ಮಾಡಿದ್ರೆ ಇದು ಬರುತ್ತೆ ಅಂಬೋದು, ಅದು ಒಂದು ಲೋವೆಸ್ಟ್ ಲೆವೆಲ್ ಆಫ್ ಫಲ ಬರುತ್ತೆ, ಅಲ್ಪವಾದ ಫಲ ಬರುತ್ತೆ. ಬಿಕಾಸ್ ಮನಸ್ಸಲ್ಲಿ ನಮಗೆ ಕಷ್ಟ ಬರಬಾರದು ಎಂಬೋ ಉದ್ದೇಶ ಇದೆ. ನಾಟ್ ಪ್ರೀತಿ ಆನ್ ಗಾಡ್. ಅದನ್ನೇ ದೇವರಲ್ಲಿ ಪ್ರೀತಿ ಇಟ್ಟು ಮಾಡಬೇಕು. ವಿಧಿ ನಿಷೇಧ ಅಂತ ನೋಡಿ ಆ ಭಯದಿಂದ ನಮಗೆ ಕಷ್ಟ ಆಗತ್ತ, ಪನಿಷ್ಮೆಂಟ್ ಸಿಕ್ಕತ್ತ, ಈ ಭಯದಿಂದ ಮಾಡಬೇಡಿ. ಅವನನ್ನ ಪ್ರೀತಿಸಿ, ಎಲ್ಲವನ್ನೂ ಕೊಟ್ಟ ಅವನನ್ನ ಪ್ರೀತಿಸಿ, ನಮ್ಗೆ ಯಾರ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೋ ಅವ್ರು ಹೇಳೋದನ್ನ ನಾವು ಕೇಳ್ತೀವಿ. ಸೊ ಹಾಗೆ ಮಾಡಿ ವಿಧಿ ನಿಷೇಧಕ್ಕೊಳಗಾಗದಲೇ ಮಾಡುತ್ತಾ ದರ್ವಿ ಅಂದದಲ್ಲಿ ಅಂತ ಹೇಳ್ತಾರೆ. ದರ್ವಿಯಿಂದ ಸೂಟಂತೆ ಅಂತ. ಇದನ್ನ ಸ್ವಲ್ಪ ನೆಕ್ಸ್ಟ್ ಕ್ಲಾಸ್ಲಿ ಹೇಳ್ತೀನಿ, ಟೈಮ್ ಆಯ್ತು ಅಂತ ಕಾಣುತ್ತೆ. ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ.